ನಮಸ್ಕಾರ ವೀಕ್ಷಕರೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನಿಯರ್ ಅಸೋಸಿಯೇಷನ್ ಕ್ಲರಿಕಲ್ ಪೋಸ್ಟ್‌ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಯಾರು ಅರ್ಜಿ ಸಲ್ಲಿಸಬಹುದು? ವೇತನ ಶ್ರೇಣಿ ಏನು? ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು? ಆರಂಭಿಕ ದಿನಾಂಕ ಯಾವುದು? ಕೊನೆಯ ದಿನಾಂಕ ಯಾವುದು? ವಯಸ್ಸಿನ ಮಿತಿ ಎಷ್ಟಿರಬೇಕು? ಹೇಗೆ ಅರ್ಜಿ ಸಲ್ಲಿಸಬೇಕು? ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. 13,735 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಇದರಲ್ಲಿ ವೇತನ ಶ್ರೇಣಿಯನ್ನು ಈ ಹುದ್ದೆಗಳ ವೇತನ ಶ್ರೇಣಿಯನ್ನು ನಾವು ನೋಡೋದಾದರೆ 24,050 ರಿಂದ 64,480 ರುಗಳ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ. ಇವರ ವಯೋಮಿತಿಯನ್ನು ನೋಡೋದಾದರೆ 20 ವರ್ಷಗಳ ಕನಿಷ್ಠ 20 ವರ್ಷಗಳಾಗಿರಬೇಕು, ಗರಿಷ್ಠ 28 ವರ್ಷಗಳ ವಯಸ್ಸಾಗಿರಬೇಕು. ಕೆಲವು ಕ್ಯಾಟಗರಿಯವರಿಗೆ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಯಾವ್ದ್ಯಾವುದು ನಾವು ನೋಡೋದಾದರೆ SC ST ಅವರಿಗೆ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. OBC ಕ್ಯಾಟಗರಿಯವರಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD GN EWS ಅವರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD SC ST ಅವರಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. PWBD OBC ಅವರಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಿದ್ದಾರೆ. ಈ ಹುದ್ದೆಗಳಿಗೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ ಯಾವುದೇ ವಿಷಯದಲ್ಲಿ ಪದವಿಯನ್ನು ಹೊಂದಿದ್ದರೆ ಸಾಕು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಇದರಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ಯಾವ ರಾಜ್ಯದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರ ಆ ರಾಜ್ಯದ ಭಾಷೆ ಮತ್ತು ಬರೆಯಲು, ಓದಲು ಮತ್ತು ಅರ್ಥ ಮಾಡಿಕೊಳ್ಳುವ ಒಂದು ಜ್ಞಾನವನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಅದರಲ್ಲಿ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮನ್ನು ಪಾಸ್ ಮಾಡಿದ್ರೆ ಮುಂದಿನ ಎಕ್ಸಾಮ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾವ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ನಾವು ನೋಡೋದಾದರೆ, ಗುಜರಾತಲ್ಲಿ 1070, ಆಂಧ್ರ ಪ್ರದೇಶದಲ್ಲಿ 50, ಕರ್ನಾಟಕದಲ್ಲಿ 50, ಮಧ್ಯಪ್ರದೇಶದಲ್ಲಿ 1317, ಛತ್ತೀಸ್ಗಢದಲ್ಲಿ 483, ಒಡಿಶಾದಲ್ಲಿ 362, ಹರಿಯಾಣದಲ್ಲಿ 306, ಜಮ್ಮು ಕಾಶ್ಮೀರ UTನಲ್ಲಿ 141 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಿಮಾಚಲ ಪ್ರದೇಶದಲ್ಲಿ 170, ಛತ್ತೀಸ್ಗಢದಲ್ಲಿ 32, ಲಡಾಖಲ್ಲಿ 32, ಪಂಜಾಬದಲ್ಲಿ 569, ತಮಿಳುನಾಡಿನಲ್ಲಿ 336, ಪುದುಚೇರಿಯಲ್ಲಿ 4, ತೆಲಂಗಾಣದಲ್ಲಿ 342 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ರಾಜಸ್ಥಾನದಲ್ಲಿ 445, ಪಶ್ಚಿಮ ಬಂಗಾಳದಲ್ಲಿ 1254, AN ದ್ವೀಪಗಳಲ್ಲಿ 70, ಸಿಕ್ಕಿಂನಲ್ಲಿ 56, ಉತ್ತರ ಪ್ರದೇಶದಲ್ಲಿ 1894, ಮಹಾರಾಷ್ಟ್ರದಲ್ಲಿ 1163, ಗೋವಾದಲ್ಲಿ 20, ದೆಹಲಿಯಲ್ಲಿ 343 ಹುದ್ದೆಗಳಿಗೆ ಅರ್ಜಿಯನ್ನು ಸಹ ಸಲ್ಲಿಸಬಹುದಾಗಿರುತ್ತದೆ. ಉತ್ತರಾಖಂಡದಲ್ಲಿ 316, ಅರುಣಾಚಲ ಪ್ರದೇಶದಲ್ಲಿ 66, ಅಸ್ಸಾಂನಲ್ಲಿ 311, ಮಣಿಪುರದಲ್ಲಿ 55, ಮೇಘಾಲಯದಲ್ಲಿ 85, ಮಿಜೋರಾಂನಲ್ಲಿ 40, ನಾಗಾಲ್ಯಾಂಡ್ನಲ್ಲಿ 70 ಹುದ್ದೆಗಳಿಗೆ ಅರ್ಜಿಯನ್ನು ಸಹ ಸಲ್ಲಿಸಬಹುದಾಗಿರುತ್ತದೆ. ತ್ರಿಪುರಾದಲ್ಲಿ 65, ಬಿಹಾರದಲ್ಲಿ 1,111 ಹುದ್ದೆಗಳು, ಜಾರ್ಖಂಡ್ನಲ್ಲಿ 676 ಹುದ್ದೆಗಳು, ಕೇರಳದಲ್ಲಿ 426 ಹುದ್ದೆಗಳು, ಲಕ್ಷದ್ವೀಪದಲ್ಲಿ 2, ಟೋಟಲ್ 13,735 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹುದ್ದೆಗಳ ಅರ್ಜಿ ಶುಲ್ಕವನ್ನು ನಾವು ಗಮನಿಸೋದಾದರೆ, ಸಾಮಾನ್ಯ OBC EWSಗೆ 750 ರುಗಳ ನಿಗದಿಯನ್ನು ಮಾಡಿದ್ದಾರೆ. ಮತ್ತು SC ST PWBD ESM DESMಗೆ ಯಾವುದೇ ಅರ್ಜಿ ಶುಲ್ಕವನ್ನು ಇರುವುದಿಲ್ಲ. ಈ ಅಮೌಂಟ್ ಏನಿರುತ್ತೆ ಇದನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೇ ಪೇಮೆಂಟ್ ಮಾಡಬೇಕಾಗಿರುತ್ತದೆ. ಈ ಅರ್ಜಿಯನ್ನು ಸಲ್ಲಿಸಲು ಆರಂಭಿಕ ದಿನಾಂಕ ಯಾವುದು ಅನ್ನೋದಾದರೆ 17/12/2024 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ಬಂದು 7/1/2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಕೊನೆಯ ದಿನಾಂಕವನ್ನು ಅಭ್ಯರ್ಥಿಗಳು ಕಾಯದೆ ಮುಂಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ, ಕೆಲವು ತಾಂತ್ರಿಕ ಕಾರಣಗಳಿಂದ ಅರ್ಜಿ ಸಲ್ಲಿಸಲು ಆಗದಲ್ಲಿ ನೀವು ಸಫರ್ ಪಡಬೇಕಾಗುತ್ತದೆ. ಮುಂಚಿತವಾಗಿ ಸಹ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಮತ್ತು ಪೂರ್ವಭಾವಿ ಪರೀಕ್ಷೆಯನ್ನು ಫೆಬ್ರವರಿ ತಿಂಗಳಲ್ಲಿ ನಡೆಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಕೊನೆಯ ಎಕ್ಸಾಮ್ ಏನಿರುತ್ತೆ ಅದು ಮಾರ್ಚ್ ಅಥವಾ ಏಪ್ರಿಲ್ 2025ರಲ್ಲಿ ನಡೆಯುತ್ತೆ ಅಂತ ಹೇಳಿ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಬ್ಯಾಂಕ್ ವೆಬ್ಸೈಟ್ SBI ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.